ನೀರಿರುತ್ತೆ ನೀರಲ್ಲಿ ಬಂದ್ವಿ ಫೈನಲ್ ಆಗಿ. ನಾನು ಒಬ್ಬಳೇ ಕಾರಲ್ಲಿ ಕೂತ್ಕೊಂಡಿದ್ದೀನಿ, ಏನು ಮಾಡಲಿ. ಸೊ ನೋಡೋಣ ಇನ್ಯಾವುದು ಇನ್ನೊಂದೇ ಒಂದು ಪೆಂಡಿಂಗ್ ಇದೆ. ನನಗಂತೂ ಇವತ್ತು ಯಾಕೋ ತುಂಬ ಸುಸ್ತಾಯ್ತೈತೆ. ಬಾಯ್ಸ್ ಮಂತ್ರಾಲಯದಲ್ಲಿ ಜೀವನ್ ಅಯ್ಯೋ, ಈಗ ಟೆಂಪಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಬಿಡ್ತಾರೆ ಬಾರೋ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಗಾಯ್ಸ್. ಈಗ ಸೊ ಬನ್ನಿ. ನೀರಲ್ಲಿ ಆಟ ಆಡ್ತೀಯಾ? ನೀರಲ್ಲಿ ಆಟ ಆಡ್ತೀಯಾ? ನೀರಿರುತ್ತೆ ನೀರಲ್ಲಿ. ಕಚ್ಚಲ್ವಾ? ಕಚ್ಚುತ್ತಮ್ಮ ಮೀನು. ಬಂದ್ವಿ ಫೈನಲ್ ಆಗಿ. ನೋಡಿ ಅಪ್ಪ ಅಲ್ಲಿ ಏನು ಹಿಂಗೆ ಗೊತ್ತಾಯ್ತಿದ? ಸಂಜು ನೋಡೋಣ ಓಕೆ. ಅಪ್ಪು ಕುಟ್ಟಿ ಮುಖ ತೋರಿಸು ಗೈಸ್. ಏನೋ ಒಂಥರ ನೆಮ್ಮದಿ ಆಗ್ತಿದೆ ಗೈಸ್, ಸೀರಿಯಸ್ ಅಂತ ನನಗೆ. ಸ್ವರ್ಗಕ್ಕೆ ಬಂದಂಗೆ ಆಗ್ತಿದೆ ನನಗೆ. ಸ್ವರ್ಗ ನೋಡಿ. ಇಷ್ಟು ಎಲ್ಲ ಇಲ್ಲಿದೆ ಬಂದೆ. ಆ್ಯಕ್ಚುಲಿ ಇದು ನಾನು 2 ಟೈಮ್ಸ್ ಗೊತ್ತಾರದು, 2ನೇ ಸಲ. ಅಷ್ಟು ಖುಷಿಯಾಗಿದೆ ಗೊತ್ತಾ ನನಗೆ. ಎಲ್ಲಿವರು ಕಾರ್ತಿ ನೋಡ್ರಿ, ಅವನಲ್ಲಿ ಸಂಜು ಅವ್ನು ನೋಡ್ರಿ ಅಲ್ಲಿ ನಿಂತವ್ರಿ. ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಈ ಸಲ, ತುಂಬ ಸೆಕೆ ಬೇರೆ ಆಯ್ತಿತ್ತು, ಬಿಸಿಲಿತ್ತು. ಒಳಗಡೆ ಹೋದ್ವಿ. ಸೊ ನೋಡೋಣ ದರ್ಶನ ಎಲ್ಲ ಹೇಗಾಗುತ್ತೆ ಅಂದ್ಬಿಟ್ಟು. ಚೆನ್ನಾಗಿತ್ತು. ಮತ್ತು ನಾವು ಹಿಂದಿನ ದಿವಸ ಹೋಗಿ ಆಲ್ಟಾಗಿ ಮಾರನೇ ದಿವಸ ಸ್ವಲ್ಪ ನೈಟ್ ಬರೋಷ್ಟೇ ನೈಟ್ ಆಗೋಯಿತು. 3 o'clock ಏನೋ ಆಗೋಗಿತ್ತು. ಅದಕ್ಕೆ ನಾವು ಗೊತ್ತಿತ್ತು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ನಾವು ನಿಲ್ಲಿಸ್ಕೊಂಡು ಅಪ್ಪು ಊಟ ಮಾಡಿಸ್ಕೊಂಡೆಲ್ಲ ಬರೋಷ್ಟೇ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಒಳಗಡೆ ಹೋದಾಗ ಅದೇ ಬಂದ್ವಿ. ಮಾರನೇ ದಿವಸ ಮಾರ್ನಿಂಗ್ ಎದ್ದು ಸ್ನಾನ ಎಲ್ಲ ಮಾಡ್ತೀವಿ, ನಾವು ಫ್ರೆಶ್ ಅಪ್ ಆಗಿ ಬಂದ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಜನ ಒಳಗಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಆಚೆ ಜನ ಒಟ್ಟಿನಲ್ಲಿ ಜನ ಇದ್ರು ಈ ಸಲ, ಬಟ್ ಅಷ್ಟು ಏನಿರಲಿಲ್ಲ, ಚೆನ್ನಾಗಿತ್ತು, ಪರವಾಗಿಲ್ಲ. ಒಳಗಡೆ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ಜನ ಇದ್ದರು ಅಂದ್ಬಿಟ್ಟು. ನೋಡಿ ಎಷ್ಟು ಜನ ಇದ್ದರು, ಲೈನಲ್ಲಿ ಹೋಗ್ತಾ ಇದ್ದೀವಿ. ಅಪ್ಪುಗೂ ಪಂಚನೆ ಉಡ್ಸ್ಕೊಂಡು ಕರ್ಕೊಬಂದಿದ್ವಿ ನಾವು, ಚೆನ್ನಾಗಿ ಕಾಣಿಸ್ತಾ ಇದ್ದ. ಅಪ್ಪನ್ನ ಎತ್ಕೊಂಡು ಒಳಗಡೆ ಹೋದ್ವಿ. ದರ್ಶನ ಎಲ್ಲ ಎಷ್ಟು ಜನ ಇದ್ದರು, ದರ್ಶನ ಏನೂ ಲೇಟಾಗಿಲ್ಲ. ಬಿಕಾಸ್ ಒಟ್ಟಿನಲ್ಲಿ ನಾವು ನೋಡ್ದಂಗೆ ಈ ಸಲ ಜನ, ಲಾಸ್ಟ್ ಟೈಮ್ ನಾವು ಹೋಗಿದ್ದಕ್ಕಿಂತ ಏಕಾದಶಿಲಿ ಹೋಗಿದ್ವಿ, ಆವಾಗ ಅಷ್ಟೊಂದು ಜನ ಇರಲಿಲ್ಲ, ಅಂದರೆ ಇನ್ನೂ ಇಷ್ಟು ಲೈನ್ ಇರಲಿಲ್ಲ. ಬಟ್ ಈ ಸಲ ಹೋಗಿದ್ದು ಸ್ವಲ್ಪ ಲೈನ್ ಜಾಸ್ತಿನೇ ಇತ್ತು. ಒಳಗಡೆ ಹೋದ್ವಿ. ಸೊ ದರ್ಶನ ಮಾತ್ರ ನಾವು ತುಂಬ ಚೆನ್ನಾಗಾಯಿತು. ನಂಗೆ ಈ ಸಲ ಹೋಗಿದ್ದಂತೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಯಿತು ಈಗಲೂ. ಅಪ್ಪಮ್ಮ ಸೈಡು ಬನ್ನಿ. ಚಿನ್ನಿ ಕಟ್ಟು ನನ್ನ ಮಗ ನೋಡಿ ಚೆನ್ನಾಗಿ ರೆಡಿ ಆಗ್ಬಿಟ್ಟಾನೆ. ಚಿನ್ನಿ ಕುಟ್ಟಿ ಒಂದು ಚಿನ್ನ ಬರ್ತಾರೆ ಮೇಲೆ ಅದೆಲ್ಲ ಅಳಿಸ್ಬಾರ್ದು, ಬೊಟ್ಟು ಅಳಿಸ್ಬಾರ್ದು.
ಇದು ತಗೊಂಡಿದ್ದೀವಿ ಅಕ್ಷತೆ, ಮಂತ್ರಾಕ್ಷತೆ ತಗೊಂಡು ನಡಿ ಇಲ್ಲೇ ಇದೀವಿ. ನೋಡ್ರಿ ಸ್ವಲ್ಪ ಅಯ್ಯೋ ದೇವ್ರೆ. ಸೌಗಾಯಿಸಿ ಮುಗಿಸ್ಕೊಂಡು ಹೋಯ್ತಾ ಇದು ಮಂತ್ರಾಲಯ. ಹಾಡಲ್ಲಿ ತಿಳಿಯಾಗಿ ನೀರಲ್ಲಿ ಮೀನ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಉತ್ತ ಕಣೋ ಇದಂತಾರೆ. ಮುಗೀತು ಗೈಸ್. ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು. ಎರಡೆರಡು ಸಲ ಹೋಗಿದ್ವಿ. ಫಸ್ಟ್ ಒಂದು ಸಲ ನಾರ್ಮಲಾಗಿ ಹೋಗಿದ್ವಿ, ಇನ್ನೊಂದು ಸಲ ಸ್ಪೆಷಲ್ ಎಂಟ್ರಿ ತೊಗೊಂಡು ಮುಂದೆ ದೇವ್ರ ದರ್ಶನ ಆಯಿತು. ಸಲ ಆಗಿದ್ದ ದರ್ಶನ ಲೈಫಲ್ಲಿ ಯಾವತ್ತೂ ಬೆಸ್ಟ್ ದರ್ಶನ. ತುಳಸಿ ನೋಡಿ. ನಾವು ಪ್ರಸಾದಕ್ಕೆ ಹೋಗ್ತೀವಿ, ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಪ್ರಸಾದ ಏನೂ ಇರಲಿಲ್ಲ, ಈ ಸಲ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಈಗ ನಡೀತಾವನೆ ಮೆಟ್ಲ ಮೇಲೆ. ನಾವು ಗಾಯ್ಸ್ ಹೋಯ್ತಾ ಇದ್ದೀವಿ. ಇಷ್ಟುದಲ್ಲ ಏನೋ ಇದೆ ನೋಡಿ, ಫುಲ್ಲು ದೊಡ್ಡ ಲೈನ್. ಪುಣ್ಯ ಮಾಡಿರ್ಬೇಕಾಯ್ತು. ಬಂದ್ವಿ ನೋಡಿ, ಇಷ್ಟು ಪೀಸ್ಫುಲ್ ಆಗಿದೆ. ಈಗ ನಾನು ಬೃಂದಾವನ ತಗೊಬೇಕು, ಅದಕ್ಕೆ ನೋಡ್ತಾ ಇದ್ದೀನಿ. ಬೃಂದಾವನ ಇಲ್ಲೇ ಐತೆ. ಎಲ್ಲಿ ತೋರಿಸು. ಹಂಗೆಲ್ಲ ಮಾಡ್ಬಾರ್ದಪ್ಪು. ತಗೊಂಡಿ ಸಿನಿಮಾ ಮನೇಲೆ ತಿಕ್ಬಿಡೋಗು ಬಂಗಾರ, ಬೇಡ ತಿಕ್ಬಿಡೋಗು. ಹಲೋ ಸರ್, ಹೋಗೋ ಅವ್ರು ಬೈತವ್ರು, ಒಬ್ಬರು ಹೋಗೋ. ಗೈಸ್ ದರ್ಶನ ಎಲ್ಲ ಮುಗೀತು, ಓಡ್ತಾ ಇದ್ದೀವಿ ಮನೆಗೆ ಹೋಗ್ಬೇಕು. ನನ್ನ ದೇವಸ್ಥಾನಕ್ಕೆ ಹೋಗ್ಬೇಕು. ಕ್ಲೋಸ್ ಆಯ್ತಲ್ಲ ದೇವಸ್ಥಾನ, ಕ್ಲೋಸ್ ಆಯ್ತು ದೇವಸ್ಥಾನ. ಯಾರೋ ಹೋಗಿ ಅಂತ ಕಣೋ, ಜೀವನೇನಾ ಏನೋದರಲ್ಲಿ. ಫೀಲ್ ಹ್ಯಾಪಿ ಗೈಸ್, ತುಂಬ ಹ್ಯಾಪಿ ಆಗ್ತಿದೆ ಸಲ. ಜೀವನ ನೋಡಿ ಹಾಲಿನ ಪೆಕ್ರ. ಅಪ್ಪು ನೀನು ಪೆಕ್ರನ ಯಾರು ಯಾರ ಹತ್ರ? ಸೊ ಗಾಯ್ಸ್, ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಮುಗೀತು. ಈಗ ಬಂದು ಅಲ್ಲಿ ನೀರ ಹತ್ರ ಬಂದಿದ್ದೀವಿ. ಅಪ್ಪು ಆಟ ಆಡಬೇಕು ಅಂದ. ಅಪ್ಪು ಆಟ ಆಡಬೇಕು ಅಂದಿದ್ದಕ್ಕೆ ನೀರ ಹತ್ರ ಕರ್ಕೊಂಬಂದಿದ್ದೀವಿ. ನೀರಿಗೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತಪ್ಪ. ಸೊ ಈಗ ಅವರು ಅಲ್ಲಿ ಹೋಗೋರೆ. ಇವಾಗ ನೀರಲ್ಲಿ ಆಟ ಆಡ್ಸೋಕೆ ಬಂದಿದ್ದೀವಿ. ಜ್ಯೂಸ್ ಕುಡ್ಕೊಂಡು ನಾನು ಜ್ಯೂಸ್ ಥರ ಕೇಳಿದ್ದೀನಿ. ಜ್ಯೂಸ್ ಕುಡ್ದಾದ್ಮೇಲೆ
ಈಗ ಇನ್ನೊಂದು ಟೆಂಪಲ್ ಹೋಗ್ತಾ ಇದ್ದೀವಿ, ಅಣ್ಣಪ್ಪ ಟೆಂಪಲ್ಗೆ. ಸೊ ನೋಡೋಣ. ಯಪ್ಪ ಸೆಕೆಯವರು ಜಾಸ್ತಿ ಐತೆ ಗೈಸ್, ಬಿಸಿಲು ಹೆವಿ ಬಿಸಿಲು. ಆದರೂ ಏನೇ ಹೇಳಿ ಈ ಸಲ ಒಂಥರ ಫುಲ್ಲು ಪೀಸ್ಫುಲ್ ಆಗಿದೆ ಮೈಂಡು. ಏನು ಗೊತ್ತಾ, ಯಾವಾಗಲೂ ನಾನು ಹೋದಾಗ ಫಸ್ಟು ಒಂದೇ ಸಲ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. ಸರಿಯಾಗಿ ನಿಂತ್ಕೊಳ್ತಾನೆ ಇಲ್ಲ, ಇರಿಟೇಟ್ ಮಾಡ್ತೈತೆ ಕ್ಯಾಮ್ರಾ. ಒಂದು ಸಲ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ, ಬಟ್ ಈ ಸಲ ಅಲ್ಲಿ ಮುಂದೆ ಸ್ಪೆಷಲ್ ದರ್ಶನ ಸಿಗುತ್ತೆ ಅಂತ ನೋಡಿದ್ವಿ. ಸೊ ಒಂದು ಸಲ 2 ಸಲ ಹೋಗಿ ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಅಲ್ಲೇ ಕುತ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಸಲ ನನಗಂತೂ ಸ್ವರ್ಗಕ್ಕೆ ಹೊರಡು ಬಂದಂಗೆ ಸಕ್ಕತ್ತಾಗಿದೆ ಈ ವರ್ಷದ ದರ್ಶನ. ಈ ವರ್ಷ ಅಲ್ಲ, ಆಲ್ರೆಡಿ ಲಾಸ್ಟ್ ಟೈಮ್ ಹೋಗಿ ನಾನು 3 ಮಂತ್ಸ್ ಆಗಿಲ್ಲ, ಆಗ ಇನ್ನೊಂದು ಸಲ ಬಂದೆ. ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ, ನಂಗೆ ಬರಬೇಕು ಅನಿಸಲ್ಲ, ಗೊತ್ತಾಡ್ತೀನಿ. ನೋಡೋಣ, ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಬಂದಿದ್ದೀವಿ, ನೀರಲ್ಲಿ ಆಟ ಆಡೋಕ್ಕೆ ಅಂತ ಬಂದಿದ್ದಾರೆ. ಒಬ್ಬಳೆ ಕೂತಿದ್ದೀನಿ, ಅವರೆಲ್ಲ ನೋಡಿ ಕಾರ್ತಿ ಮನು ಲೈಟು ಅವರೇ ಅವರೆಲ್ಲ ಸಂಜೆಲ್ಲ ಹೋಗೋರೆ. ನಾನು ಒಬ್ಬಳೆ ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಏನು ಮಾಡಲಿ, ಕಡೆ ಸೆಕೆ ಬೇರೆ ಆಗ್ತೈತೆ. ಸ್ಯಾರಿ ಉಟ್ಕೊಂಡು ಗಾಯಿಸಿ ನೋಡಿ, ಸೆಕೆ ತಡೆಯೋಕ್ಕಾಯ್ತಲ್ಲ. ಒಂದು ಕಡೆ ಉದ್ರಿ ಆಯ್ತೈತೆ, ನೈಸಾಗಿ ಬರಲ್ಲ, ಜಾತೈತೆ ಸ್ಯಾರಿ ಎತ್ತ. ಸೀರೆ ಉಟ್ಕೊಂಡ್ಬಿಟ್ರೆ ಹುಡುಗಿರಿಗೆ ಜಾರಿ ಹಿಂಸೆ ಕೊಟ್ಟು ಚೆನ್ನಾಗಿದೆ ಸ್ಯಾರಿ. ಗಾಯ್ಸ್ ಎಲ್ಲ ಮುಗೀತು, ಡ್ರೆಸ್ ಕೂಡ. ಸ್ಯಾರಿಗಂತೂ ಇರೋಕ್ಕಾಯ್ತಲ್ಲಪ್ಪ, ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ಸೊ ಈಗ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ ಗಾಯ್ಸ್, ಒಂದು ದೇವಸ್ಥಾನ ಇದೆ ಇಲ್ಲಿ, ಅಲ್ಲಿಗೆ ಬಂದಿದ್ದೀವಿ. ಈಗ ಮುಗಿಸ್ಕೊಂಡು ಇನ್ನೊಂದು ಐತೆ ಮಟ್ಟದ್ದು, ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಅದು ತೋರಿಸಾದ್ಮೇಲೆ ಮನೆಗೆ ಹೋಗಬೇಕು. ಮುಗಿಸ್ಕೊಂಡು ಹಿಂಗೆ ಡೈರೆಕ್ಟ್ ಮನೆಗೆ ಹೊರಟ್ಬಿಡ್ತೀವಿ. ಸೊ ನೋಡೋಣ, ಇನ್ನೊಂದೇ ಪೆಂಡಿಂಗ್ ಇದೆ. ನನಗಂತೂ ಇವತ್ತು ಯಾಕೋ ತುಂಬ ಸುಸ್ತಾಯ್ತೈತೆ, ಏನಂತಲೇ ಅರ್ಥ ಆಯ್ತಲ್ಲ. ಮಾರ್ನಿಂಗಿಂದ ಮಾರ್ನಿಂಗ್ ಚೆನ್ನಾಗಿದ್ದೆ, ಸಡನ್ನಾಗಿ ಫುಲ್ಲು ಸುಸ್ತು ಆಯ್ತೈತೆ. ಎಲ್ಲ ಹೋಗಿದ್ದಾರೆ, ನಾನು ಮಾತ್ರ ಹೋಗಿದ್ದೀನಲ್ಲ ಅಂದ್ಬಿಟ್ಟು ಸುಮ್ಮನೆ ಎಲ್ಲೇ ಕೂತಿದ್ದೀನಿ. ಇದೆಲ್ಲ ನೋಡಿದ್ದೀನಿ ಪ್ಲೇಸ್, ಇನ್ನೊಂದು ಪ್ಲೇಸ್ ನೋಡೋದು ಬ್ಯಾಲೆನ್ಸ್ ಐತೆ. ಅದ್ರಲ್ಲಿ ಮುಗಿಸ್ಕೊಂಡು ಮನೆಗೆ ಹೋದರೆ ನೈಟ್ 12 ಗಂಟೆ 1 ಗಂಟೆ ಆಗ್ಬೋದು. ನೋಡೋಣ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಬಂದು ರಾಘವೇಂದ್ರ ಸ್ವಾಮಿಯವರ ಶಿಷ್ಯರಾದ ಅಪ್ಪಣ್ಣಾಚಾರ್ಯ ಇದ್ದಾರಲ್ಲ, ಅವ್ರದ್ದು ಇದಕ್ಕೆ ಹೋಗಿದ್ವಿ. ಅಲ್ಲಿ ಒಳಗಡೆ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಅವ್ರದ್ದೆಲ್ಲ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲೆಲ್ಲ ಫುಲ್ಲು ಡೀಟೇಲ್ಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ. ಅಂದರೆ ಅವರು ಅಲ್ಲಿ ಜಪ ಮಾಡ್ತಿದ್ದಿದ್ದು ಜಾಗ ಎಲ್ಲ ಕೂಡ ಇಲ್ಲೇ ಇರೋದು. ಇಲ್ಲಿ ಬಂದರೆ ಮಂತ್ರಾಲಯಕ್ಕೆ ಬಂದರೆ ಮಿಸ್ ಮಾಡಿದ್ರೆ ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಮತ್ತು ಒಳಗಡೆ ಮೂಢರಾಮದೊಂದು ಶಿಲೆ ಇದೆ, ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಇವಾಗ ನಾನು ತೋರಿಸ್ತಾ ಇರೋದ್ರಲ್ಲೆಲ್ಲ ಫುಲ್ಲು ಕಂಪ್ಲೀಟಾಗಿ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಚಿತ್ರ ನೋಡ್ಬೇಕಾದ್ರೆ ನೀವು ಇದಕ್ಕಿಂತ ಡೈರೆಕ್ಟಾಗಿ ಹೋಗಿ ನೋಡ್ತಿರಲ್ಲ, ಅಲ್ಲಿ ನಿಮಗೆಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಅಷ್ಟು ಇನ್ನೊಂದು ಸಲ ತೋರಿಸ್ಬೇಕಿತ್ತು, ಕ್ಲೀನಾಗಿ ತೋರಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ, ವಿಡಿಯೋ ರೆಕಾರ್ಡ್ ಆಗಿದೆಯಲ್ವೋ. ಬಟ್ ಇಲ್ಲಿ ಬಂದು ಕೃಷ್ಣ ಸರ್ಪ ಇದೆ, ಅಲ್ಲಿಗೆಲ್ಲ ಪೂಜೆ ಮಾಡ್ತಾರೆ. ಸೊ ಇದು ನೋಡಿ, ಇಲ್ಲೇ ಕೃಷ್ಣ ಸರ್ಪ ಇದನ್ನೇ ತೋರಿಸ್ತಾ ಇರೋದು ಮರ. ಸೊ ಇದಾದಮೇಲೆ ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅಪ್ಪು ನಿಂತ್ಕೊತಾನಲ್ಲ, ಇದು ಬಂದು ಅಂದರೆ ಅವರು ರಾಯರಿದ್ದಾರಲ್ಲ, ಅವರು ಜಪ ಮಾಡ್ತಿದ್ದ ಜಾಗ ಇದು. ಸೊ ಅಪ್ಪು ಇವಾಗ ನೋಡಿ ಒಳಗಡೆ ನಿಂತ್ಕೊಂಡಿದ್ದ, ಗೇಟ್ ಓಪನ್ ಇತ್ತು, ಒಳಗಡೆ ಯಾರೂ ಹೋಗಿಲ್ಲ. ಆಮೇಲೆ ಅಪ್ಪು ಬೇರೆ ಮಿಸ್ ಆಗಿ ಒಳಗಡೆ ಬಿದ್ದೋಗ್ಬಿಟ್ಟ. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನನಗೆ ಒಂದು ಬುಕ್ ಬೇಕಿತ್ತು ರಾಯರದ್ದು. ಸೊ ಅದಕ್ಕೆ ರಾಯರದೊಂದು ಹಿಸ್ಟ್ರಿ ಬುಕ್ ಬೇಕಿತ್ತು ಅಂತ ಒಂದು ಬುಕ್ಕು ಕೂಡ ನಾನು ಇಲ್ಲೇ ತೊಗೊಂಡೆ. ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.